ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಬಾಗೂರು ಹೋಬಳಿ ಎಂ ಶಿವರ ಪಿಎಸಿಸಿಎಸ್ನಿಂದ ಹೋಬಳಿಯ ಮಾದಗುಡ್ಡನಹಳ್ಳಿ ಗ್ರಾಮದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 2 ಕೋಟಿ ರು ಸಾಲ ವಿತರಿಸಿದ ಶಾಸಕ ಬಾಲಕೃಷ್ಣರವರು. ಸಾಲದ ಸದ್ಬಳಕೆಗೆ ಸೂಚನೆ. ಹಾಗೂ ಹಿಂದೂ ಸಮಾಜದ ಏಕತೆಯಿಂದ ಬಲಿಷ್ಠವಾದ ದೇಶ ನಿರ್ಮಾಣವೆಂದ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ. ನುಗ್ಗೇಹಳ್ಳಿಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ. ಎಂ ಶಿವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಮಾದಗುಡ್ಡನಹಳ್ಳಿ ಗ್ರಾಮದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 2 ಕೋಟಿ ಸಾಲ ವಿತರಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಬಾಗೂರು ಹೋಬಳಿಯ ಮಾದಗುಡ್ಡನಹಳ್ಳಿ ಗ್ರಾಮದಲ್ಲಿ 25 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದ ಅವರು, ಕಲ್ಲೇಸೋಮನಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಮಾದಗುಡ್ಡನಹಳ್ಳಿ, ಎಂ ಶಿವರ, ಹೊಂಗೇಹಳ್ಳಿ, ಕಾಮನಹಳ್ಳಿ, ಸೋಮನಹಳ್ಳಿ ಕೆರೆಗಳಿಗೆ ಪೈಪ್ಲೈನ್ ಮೂಲಕ ಹೇಮಾವತಿ ನದಿ ನೀರು ಹರಿಸಿ ಈ ಭಾಗದಲ್ಲಿನ ಹಳ್ಳಿಗಳ ಅಂತರ್ಜಲ ವೃದ್ಧಿಸಲಾಗಿದೆ. ಕೊಳವೆ ಬಾವಿಗಳಿಂದ ಈ ಭಾಗದ ತೆಂಗು ಬೆಳೆಗೆ ನೀರುಣಿಸಲು ಈ ವರ್ಷ ಸಮಸ್ಯೆಯಾಗುವುದಿಲ್ಲ ಎಂದು ತಿಳಿಸಿದರು. ತಮ್ಮ ಈ ಯೋಜನೆ ಸಾಕಾರಗೊಳ್ಳಲು ಭಕ್ತರಹಳ್ಳಿ, ನವಿಲೆ ಗ್ರಾಮದ ರೈತರು ತಮ್ಮ ಭೂಮಿಯಲ್ಲಿ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸಲು ಸಹಕರಿಸಿದ್ದಾರೆ. ಮಾದಗುಡ್ಡನಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಲಕ್ಷ್ಮೀದೇವಿ ದೇಗುಲ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರು ಅನುದಾನ ಕೊಡಲಾಗಿದೆ. ಸಮಾಜ ಸೇವಕರಾದ ಯೋಗೇಶ್ ಸಹ ದೇವಾಲಯ ಜೀರ್ಣೋದ್ಧಾರಕ್ಕೆ 2 ಲಕ್ಷ ರು ದೇಣಿಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಸುಸಜ್ಜಿತ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡಲು ಬೂದೇಶ್ ಅವರ ಶ್ರಮವನ್ನು ಇದೇ ವೇಳೆ ಶಾಸಕರು ಶ್ಲಾಘಿಸಿದರು. ಸಮಾರಂಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಿಎಚ್ ಶಿವಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮರುದ್ಯಾವೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ ಬಸವರಾಜ್, ಉದ್ಯಮಿ ಯೋಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬೂದೇಶ್, ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಬೂದೇಶ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ವೆಂಕಟರಾಮ್, ಮುಖಂಡರಾದ ಸಂಪತ್ ಕುಮಾರ್, ರಂಗೇಗೌಡ, ಶಂಕರಣ್ಣ, ರಾಮಚಂದ್ರ, ಎಂ ಶಿವರ ಶಿವರಾಜು, ನಂಜೇಶ್ ಗೌಡ, ಮಂಜುನಾಥ್ ಗೌಡ, ಇಂಜಿನಿಯರ್ ಕಾಶಿನಾಥ್, ಮಧು, ಜಯರಾಮ್, ಮಲ್ಲಿಕಣ್ಣ ಸೇರಿ ಇತರರು ಹಾಜರಿದ್ದರು. ಒಳ್ಳೆಯ ಕೆಲಸವನ್ನು ಅವರಿಗೆ ಮತ್ತೆ ಸಾಲು ಈ ಕಡೆ ಕೂಡ ಮಾಡಿದ್ದೀವಿ. ಆಗ್ತಿರ್ಬೋದು ಗ್ರಾಮದೆಲ್ಲ ಯಜಮಾನರು ವೇದಿಕೆ ಮೇಲೆ ಆಸಕ್ತಿಗಳಿದ್ದಾರೆ. ಅವರ ಸಹಕಾರದಿಂದ ಕೆಲಸ ಮಾಡೋಣ. ಶಿವಣ್ಣವರು ಕೂಡ ಎಪಿಎಂಸಿ ಅಧ್ಯಕ್ಷರಾಗಿ ತಾಲೂಕಿನ ಸೇವೆಯನ್ನು ಅವರು ಕೂಡ ಮಾಡಿದ್ದಾರೆ. ವರದೇವರು ಈ ಭಾಗದ ಒಳಗಾಳಿಯಾಗಿ ಬಹುಶಃ ಕಳೆದ 40 ವರ್ಷದಿಂದ ಕೂಡ ಅವರು ನಿಮ್ಮ ಒಳಗಾಳಿಯಾಗಿ ಈ ಮುಂದಿನ ದಿನಗಳಲ್ಲಿ ಆ ಪ್ರಕ್ರಿಯೆಗೆ ಆದ್ಯತೆ ಕೂಡ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲ ನಮ್ಮ ತಾಯಿಯಂದರು ಎಲ್ಲರೂ ಕೂಡ ಸೇರಿ ಶುಭ ಕೋರಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬಾ ಮುಖ್ಯ. ಯಾಕಂದ್ರೆ ಒಂದು ಗೃಹ ಪ್ರವೇಶ ಆಗ್ಬೋದು, ಒಂದು ಇನ್ನಿತರ ದೇವರ ಕಾರ್ಯಕ್ರಮ ಆಗ್ಬೋದು, ಅವರ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಗುರುದೇಶ್ ಕೂಡ ಕೊಟ್ಟಂತ ಜವಾಬ್ದಾರಿನ ನಿಮ್ಮೆಲ್ಲರ ಸಹಕಾರದಿಂದ ಅವರು ಅರ್ಜನೆ ಮಾಡಕ್ಕಾಗಲ್ಲ. ನೀವು ಅವರು ಪ್ರತಿನಿಧಿಯೇ ಮಾಡಿದ್ರೆ ನಾವು ನಿಮ್ಮೆಲ್ಲ ಕೆಲಸ ನಮ್ಮ ಹತ್ರ ಬಂದು ನಾವು ಕೂಡ ಜೋರಾಗೂ ಮಾತಾಡಿದ್ದೀವಿ. ಸಾಲ ಕೊಡಕ್ಕಾಗಲ್ಲ ಏನಾದ್ರೂ ಕೂಡ ಇವತ್ತು ನಾಳೆ ಕೂಡ ಬೆಳಗ್ಗೆ ಗಂಟೆಗೆ ಕೆಲಸ ಮಾಡಿದ್ರೆ ನಿಮ್ಮೆಲ್ಲ ಸಹಕಾರದಿಂದ ಅವ್ರಿಗೆ ಬೆಳೆಗಳನ್ನು ಕೂಡ ಸಲ್ಲಿಸಿ ತಾಯಿ ಲಕ್ಷ್ಮೀದೇವಿ ಕೊಡಿ. ಈ ದೇವಾಲಯಗಳಿಗೆ ಲೋಕಾರ್ಪಣೆ ಆಗುವುದಕ್ಕೆ ಅವಕಾಶ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಮಾತುಗಳಲ್ಲಿ ಕೊಡ್ಬಿಡ್ತೀವಿ. ದೇಶವನ್ನು ಕಟ್ಟುವ ಕೆಲಸವನ್ನು ಯುವಕರು ಮಾಡಬೇಕು. ಹಿಂದೂ ಸಮಾಜದ ಏಕತೆಯಿಂದ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯವೆಂದು ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಹೊಯ್ಸಳ ವೇದಿಕೆ ಆವರಣದಲ್ಲಿ
ಹೋಬಳಿ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹೋಬಳಿ ಕೇಂದ್ರದಲ್ಲಿ ಇದೇ ಮೊದಲ ಬಾರಿಗೆ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ನಡೆಯುತ್ತಿದ್ದು, ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಂಯೋಜಕರಾದ ಪ್ರಭಂಜನ್ ಸೂರ್ಯರವರು ದಿಕ್ಸೂಚಿ ಭಾಷಣ ಮಾಡುತ್ತಿದ್ದಾರೆ. ಭಾರತ ದೇಶದಲ್ಲಿ ಬಲಿಷ್ಠ ಹಿಂದೂ ಸಮಾಜವನ್ನು ಬಲಪಡಿಸುವ ದೃಷ್ಟಿಯಿಂದ ಕಳೆದ 100 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಕಾರ್ಯನಿರ್ವಹಿಸುತ್ತಿದೆ. ವಿಶ್ವದಲ್ಲಿಯೇ ಭಾರತ ದೇಶವನ್ನ ಬಲಿಷ್ಠ ಹಿಂದೂ ದೇಶವನ್ನಾಗಿ ಮಾಡಲು ಯುವಕರು ಕೈಜೋಡಿಸುವಂತೆ ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಂಯೋಜಕರಾದ ಪ್ರಭಂಜನ್ ಸೂರ್ಯ ಮಾತನಾಡಿ, ದೇಶದಲ್ಲಿ ಹಿಂದೂ ಸಮಾಜದ ಉಳಿವಿಗೆ ಆರ್ಎಸ್ಎಸ್ ಪಾತ್ರ ಬಹು ಮುಖ್ಯವಾಗಿದೆ. 100 ವರ್ಷಗಳನ್ನು ಪೂರೈಸುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ ಕಟ್ಟುವ ಕೆಲಸವನ್ನ ಮಾಡಿದೆ. ಕೆಲವು ರಾಜಕೀಯ ಪಕ್ಷಗಳು ತನ್ನ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳಲು ಆರ್ಎಸ್ಎಸ್ ಕುರಿತು ಕೆಲವು ಆರೋಪಗಳನ್ನು ಮಾಡುತ್ತಾರೆ. ದೇಶದ ಸಂಸ್ಕೃತಿ, ಧರ್ಮ ಉಳಿಸುವ ಕೆಲಸದ ಜೊತೆಗೆ ದೇಶ ಕಟ್ಟುವ ಕೆಲಸವನ್ನು ಸ್ವಯಂ ಸೇವಾ ಸಂಘ ಮಾಡುತ್ತಿದ್ದು, ಹೋಬಳಿ ಕೇಂದ್ರದಲ್ಲಿ ಮುಂಬರುವ ದಿನಗಳಲ್ಲಿ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುವಂತೆ ಹಿಂದೂ ಸಮಾಜದ ಅಭಿಮಾನಿಗಳಲ್ಲಿ ಮನವಿ ಮಾಡಿದರು. ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಪ್ರಮುಖರಾದ ಶ್ರೀಮತಿ ಸುವರ್ಣ ಮಾತನಾಡಿ, ಅನಾದಿ ಕಾಲದಿಂದಲೂ ಹಿಂದೂ ರಾಷ್ಟ್ರದಲ್ಲಿ ಮಹಿಳೆಯರನ್ನ ಮಾತೆಯ ರೂಪದಲ್ಲಿ ನೋಡುತ್ತಾ ಬರುತ್ತಿದ್ದಾರೆ. ಜಗನ್ಮಾತೆ ಪರಮೇಶ್ವರಿ, ಸರಸ್ವತಿ ದೇವಿ, ಲಕ್ಷ್ಮೀ ಮಾತೆಯನ್ನು ಸಾವಿರಾರು ವರ್ಷಗಳಿಂದಲೂ ಪೂಜಿಸುತ್ತಾ ಬರಲಾಗುತ್ತಿದೆ. ಭಾರತ ದೇಶದಲ್ಲಿ ಹೆಣ್ಣನ್ನು ಪೂಜ್ಯ ಭಾವನೆಯಲ್ಲಿ ನೋಡುತ್ತಿರುವುದನ್ನು ಇಡೀ ವಿಶ್ವವೇ ಗೌರವಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶಿವಶಂಕರ್, ಬಿಜೆಪಿ ಅಧ್ಯಕ್ಷರಾದ ಗಂಗಾಧರ್ ಪರಮ, ಪ್ರಮುಖರಾದ ಛಾಯಾ ಕೃಷ್ಣಮೂರ್ತಿ, ತೋಬಿನಕೆರೆ ಗಿರೀಶ್, ಮುಳ್ಕೆರೆ ಪ್ರಶಾಂತ್, ಶೋಭಾ, ಹೇಮಲತಾ, ಕುಸುಮ, ಸತೀಶ್, ಬಸವರಾಜ್ ಮುಳ್ಕೆರೆ, ಎನ್ಸಿ ವಿಶ್ವನಾಥ್, ಜಗನ್ನಾಥ್, ಕಲಾನಾಥ್, ರವೀಶಾಚಾರ್, ಆಕಾಶ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ. ಹಾಗೆ ವಿಜಯದಶಮಿ ಎಂದು 1925 ಸೆಪ್ಟೆಂಬರ್ ರಂದು ಡಾಕ್ಟರ್ ಹೆಡ್ಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಮೊದಲಿಗೆ ಈ ಹಿಂದೂ ಸಮಾಜೋತ್ಸವದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆಕಾಶ್ ಯಾದವನ್ನು ಮೊದಲು ಮಾಡಿಕೊಂಡು ಎಲ್ಲ ಯುವ ಮಿತ್ರರಿಗೆ ಈ ಗ್ರಾಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ, ಮತ್ತೆ ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರಾಂತ ಸಂಯೋಜಕರು ವಿಶ್ವ ಹಿಂದೂ ಪರಿಷತ್ತಿನ ಶ್ರೀಯುತ ಪ್ರಭಂಜನ್ ಸೂರ್ಯರವರೇ, ತಾಲೂಕು ಅಧ್ಯಕ್ಷರಾದಂಥ ಶಿವಶಂಕರ್ ಅವರೇ, ತಾಯಂದಿರ ಬಗ್ಗೆ ಸುದೀರ್ಘವಾಗಿ ಮಾರ್ಗದರ್ಶನ ಹಾಗೂ ತಿಳುವಳಿಕೆಯನ್ನು ನೀಡಿರ್ತಕ್ಕಂಥ ಶ್ರೀಮತಿ ಸುವರ್ಣಮ್ಮನವರೇ, ಹಾಗೂ ಈ ಒಂದು ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಆ ಸಮಿತಿಯ ಸದಸ್ಯರೇ, ಮೂಲ ಸ್ತಂಭಾಯ ಶಂಭವೇ, ಆರಾಧ್ಯ ಗುರುವರ್ಯರನ್ನ ಎನ್ನ ಹೃತ್ಮಂದಿರದಲ್ಲಿ ಸ್ಮರಿಸುತ್ತಾ, ನುಗ್ಗೇಹಳ್ಳಿ ಗ್ರಾಮದ ಸಕಲ ದೇವಾನುದೇವತೆಗಳನ್ನು ಸ್ಮರಿಸುತ್ತಾ, ಭಾರತಾಂಬೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಶ್ರೀ ಶ್ರೀ ಪೂಜ್ಯ ಮಹೇಶ್ವರ ಸ್ವಾಮೀಜಿಯ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಶಂಕರ್ಜಿ ಅವರೇ, ಮಾತೆ ಮನೆಗೆ ಮತ್ತು ನಮ್ಮ ದೇಶಕ್ಕೆ ಹೇಗೆ ಇರಬೇಕು, ಹೇಗೆ ಕಲಿಸಿಕೊಡ್ಬೇಕು ಅನ್ನುವಂಥ ವಿಚಾರವಾಗಿ ಹೇಳ್ಕೊಟ್ಟಂತಹ ಸುವರ್ಣಕ್ಕನವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಹಿಂದೂ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ನಾವು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈಗಾಗಲೇ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ನನ್ನ ತಾತ ನನ್ನ ಮುತ್ತಾತ ನೋಡಬೇಕಾಗಿರುವ ಮಂದಿರ ಇವತ್ತು ಅವ್ರಿಗೆ ಕಾಣಲಿಲ್ಲ, ಅದು ನಮಗೆ ಕಾಣುತ್ತೆ.
ಇದು ಒಂದು ವಿಚಾರ. ಆದರೆ ಈ ದೇಶದಲ್ಲಿ ಆಕ್ರಮಣಕಾರಿಗಳು ಬಂದ ನಂತರ ಭಾರತ ಮಾತೆಯನ್ನ ಬ್ರಿಟಿಷರು ಮತ್ತು ಆಕ್ರಮಣಕಾರಿಗಳಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಎಲ್ಲ ದೇಶಭಕ್ತರಿಗೆ, ಲಕ್ಷಾಂತರ ದೇಶಭಕ್ತರಿಗೆ ಪ್ರೇರಣೆಯಾಗಿ ನಿಂತಂಥದ್ದು ಒಂದೇ ಮಾತರಂ ಗೀತೆ. ಆ ಒಂದೇ ಮಾತರಂ ಗೀತೆಗೆ 150ರ ಸಂಭ್ರಮ. ಇದನ್ನು ಕಣ್ತುಂಬಿಕೊಳ್ಳುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಇಷ್ಟು ಮಾತ್ರ ಅಲ್ಲ ಬಂಧುಗಳೇ, ಇಡೀ ಹಿಂದೂ ಸಮಾಜ, ಒಂದು ನಂಬಿಕೆ ಇರ್ತಕ್ಕಂಥ ಜನಸಮೂಹ ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಅವಕಾಶ ಯಾರಿಗೂ ಆಗಿರ್ಲಿಲ್ಲ. 140 ವರ್ಷಗಳ ನಂತರ, ಅವತ್ತು ಇಷ್ಟು ಜನಸಂಖ್ಯೆ ಸೇರಿದ್ರೆ ಎಲ್ಲ ಗೊತ್ತಿಲ್ಲ, ಮಹಾಕುಂಭದಲ್ಲಿ ಕೋಟ್ಯಾಂತರ ಹಿಂದೂಗಳನ್ನ ಕಣ್ತುಂಬಿಕೊಳ್ಳುವಂತಹ, ಭಾಗಿಯಾಗುವಂತಹ ಸೌಭಾಗ್ಯ ನಮಗ್ ಸಿಕ್ಕಿದೆ. ಇದು ಹೆಮ್ಮೆ ಅಲ್ವ ನಮಗೆ? ಇವತ್ತು ನಾನು ಗರ್ವದಿಂದ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ, ನಾವು ಈ ರೀತಿಯಾಗಿ ಕೂತ್ಕೊಂಡು ಹಿಂದೂ ಜಾಗೃತಿ ಕಾರ್ಯಕ್ರಮ ಮಾಡಲಿಕ್ಕೆ, ವ್ಯಕ್ತಿಯಿಂದ ರಾಷ್ಟ್ರ ನಿರ್ಮಾಣ ಅನ್ನುವಂಥ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರಂತರವಾಗಿ 100 ವರ್ಷಗಳ ಕಾಲ ಮಾಡ್ಕೊಂಡು ಬಂದು ಇವತ್ತು 100ರ ಸಂಭ್ರಮದಲ್ಲಿದೆ. ಆ 100ರ ಸಂಭ್ರಮದಲ್ಲಿ ಸಂಘಕ್ಕೆ ಹೆಗಲು ಕೊಡ್ಲಿಕ್ಕೆ ನಾನು ಕೂಡ ಸಿದ್ಧನಾಗುವಂತ ತಾಲೂಕಿನ ಬಾಗೂರು ಹೋಬಳಿ ಎಂ ಶಿವರ ಪಿಎಸಿಸಿಎಸ್ನಿಂದ ಹೋಬಳಿಯ ಮಾದಗುಡ್ಡನಹಳ್ಳಿ ಗ್ರಾಮದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 2 ಕೋಟಿ ರು ಸಾಲ ವಿತರಿಸಿದ ಶಾಸಕ ಬಾಲಕೃಷ್ಣರವರು ಸಾಲದ ಸದ್ಬಳಕೆಗೆ ಸೂಚನೆ. ಹಾಗೂ ಹಿಂದೂ ಸಮಾಜದ ಏಕತೆಯಿಂದ ಬಲಿಷ್ಠವಾದ ದೇಶ ನಿರ್ಮಾಣವೆಂದ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನುಗ್ಗೇಹಳ್ಳಿಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.